च मिथ्या सिद्धान्तदुद्ध्वान्तविध्वंसनविचक्षणः जयतीर्थाख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम्। ಹದಿನೆಂಟನೇ ಶ್ಲೋಕ ಈಗ. सख्ये व्याख्याय भाष्यम् कलिमलमपनीय अच्युतग्नाय चालम् कार्ष्णीम् अर्चाम् अचाल्याम् त्रिदशकतरुणैः लीलया नीयरूप्ये आस्थाप्योदस्य यज्ञ प्रतिहति निरतान् कारयित्वास्य यज्ञम् व्यासं नत्वा पुनश्च प्रतिगतरजतः सम्प्रसीदेत् समध्वः। ಈಗ ಮಧ್ವಾಚಾರ್ಯರು ತಾವು ಅಣುಬದರಿಕಾಶ್ರಮದಿಂದ ಸೀದಾ ಉಡುಪಿಗೆ ಬಂದಿದ್ದಾರೆ. ಅಂದ್ರೆ ಚಿಕ್ಕ ಬದರಿಯಿಂದ ಉಡುಪಿಗೆ ಬಂದರು. ಆಮೇಲೆ ಮಾಡಿದ ಕಾರ್ಯ ಏನು ಅದನ್ನೆಲ್ಲ ವರ್ಣಿಸ ಆಮೇಲೆ ಮತ್ತೆ ದೊಡ್ಡ ಬದರಿಗೆ ಹೋಗ್ತಾರೆ, ವೇದವ್ಯಾಸರನ್ನ ನೋಡ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಈ ಎಲ್ಲ ಘಟನೆಗಳನ್ನ ಈಗ ಈ ಶ್ಲೋಕ ಹೇಳ್ತಾ ಇದೆ. ಯಾವಾಗ ಉಡುಪಿಗೆ ಆಚಾರ್ಯರು ಬಂದ್ರು ಆಗ ಸಖ್ಯೆ ಅಚ್ಯುತಜ್ಞಾಯ ಚ ಭಾಷ್ಯಂ ವ್ಯಾಖ್ಯಾಯ, ಅವರ ಸ್ನೇಹಿತರು ಅಂದ್ರೆ ಜ್ಯೇಷ್ಠಯತಿಗಳು ಅಂತ ಕರೀತಾರೆ. ಅಂತಹ ಜ್ಯೇಷ್ಠಯತಿಗಳಿಗೆ ಮತ್ತೆ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ, ಈಗ ಗುರುಗಳಿಗೆ ಮತ್ತೆ ಇನ್ನೊಂದು ಸಖ್ಯೆ ಅಂದ್ರೆ ಸ್ನೇಹಿತರು, ಸಮಾನ ಸ್ಥಾನದಲ್ಲಿ ಇರುವಂಥವ್ರು. ಅಂತಹ ಈ ಜ್ಯೇಷ್ಠಯತಿಗಳಿಗೆ ಹಾಗೆ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಬ್ರಹ್ಮಸೂತ್ರ ಭಾಷ್ಯವನ್ನ ಪ್ರವಚನ ಮಾಡಿದ್ದಾರೆ. ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯದ ಎಲ್ಲ ವಿಚಾರಗಳನ್ನ ತಮ್ಮ ಗುರುಗಳಿಗೆ ಹಾಗೆ ತಮ್ಮ ಸ್ನೇಹಿತರ ಸ್ಥಾನದಲ್ಲಿರುವಂತಹ ಜ್ಯೇಷ್ಠಯತಿಗಳಿಗೆ ಪೂರ್ಣ ವಿವರಣೆ ಮಾಡಿದ್ದಾರೆ. ತಾವು ಬರೆದ ಆ ಬ್ರಹ್ಮಸೂತ್ರ ಭಾಷ್ಯವನ್ನು ಮ್ಯೂಟ್ ಮಾಡ್ಕೊಳ್ಳಿ, ಯಾರ್ದು ಶಬ್ದ ಬರ್ತಾ ಇದೆ ತುಂಬಾ.
ಕಲಿಮಲಮಪನೀಯ. ಯಾಕೆ ಬ್ರಹ್ಮಸೂತ್ರ ಭಾಷ್ಯ ವ್ಯಾಖ್ಯಾನ ಮಾಡ್ಬೇಕಾಗಿ ಬಂತು ಮಧ್ವಾಚಾರ್ಯರು ಅಂದ್ರೆ, ಇವ್ರು ಮಾಡಿದ ಬ್ರಹ್ಮಸೂತ್ರ ಭಾಷ್ಯದ ವ್ಯಾಖ್ಯಾನ ಅದು ಕಲಿಮಲ ಅಪಹಾರಕ ಅಂತ. ಅಂದ್ರೆ ಕಲಿಯ ಪ್ರಭಾವ ಇರುತ್ತಲ್ಲ, ಕಲಿಯ ಪ್ರಭಾವ ಏನು? ಕಲಿ ನಮಗೆ ಸಾಕ್ಷಾತ್ ಕಾಣದೇ ಇರಬಹುದು, ಆದ್ರೆ ಅವನ ರೂಪಗಳು ಬೇಕಾದಷ್ಟಿದೆ. ಉದಾಹರಣೆಗೆ ಅಜ್ಞಾನ, ನಮ್ಗೆ ತಿಳುವಳಿಕೆನೇ ಇರಲ್ಲ, ಶಾಸ್ತ್ರದ ಬಗ್ಗೆ ಏನೂ ಗೊತ್ತೇ ಇರಲ್ಲ, ಇದೇ ಕಲಿ ಪ್ರವೇಶಕ್ಕೆ ಜ್ಞಾಪಕ. ಅಥವಾ ತಿಳ್ಕೊಂಡಿರ್ತೀವಿ ಆದ್ರೆ ವಿಪರೀತವಾಗಿ ತಿಳ್ಕೊಂಡಿರ್ತೀವಿ, ಈ ತರ ಆದ್ರೆ ಇದು ಕಲಿ ಪ್ರವೇಶಕ್ಕೆ ಒಂದು ಸೂಚಕ. ಹೀಗೆ ಈ ಕಲಿಮಲ ಇದೆಯಲ್ಲ, ಅಜ್ಞಾನ, ವಿಪರೀತ ಜ್ಞಾನ, ಸಂಶಯ, ಅಯ್ಯೋ ಇದು ಹೀಗೇನಾ, ಇದನ್ನ ನಾವು ಉಪಯೋಗಿಸ್ಕೊಂಡ್ರೆ ನಮಗ್ ಲಾಭ ಇದೆಯಾ, ಯಾಕೆ ಬೇಕು ಈ ಅಧ್ಯಾತ್ಮ, ಹೀಗೆ ಅನೇಕ ತರಹದ ದುರ್ಭಾವನೆಗಳನ್ನ ಸೃಷ್ಟಿ ಮಾಡ್ತಾನೆ ಕಲಿ. ಇಂಥ ಕಲಿ ಮಲ ಹೋಗ್ಬೇಕು ಅಂದ್ರೆ ಆಚಾರ್ಯರ ಗ್ರಂಥಗಳನ್ನ ಅಧ್ಯಯನ ಮಾಡ್ಬೇಕು. ಅದರಲ್ಲೂ ಬ್ರಹ್ಮಸೂತ್ರ ಭಾಷ್ಯ ಏನಿದೆ, ಆ ಬ್ರಹ್ಮಸೂತ್ರ ಭಾಷ್ಯ ಸಾಕ್ಷಾತ್ ತಮ್ಮ ಗುರುಗಳಾದ ಅಚ್ಯುತ ಪ್ರೇಕ್ಷಾಚಾರ್ಯರ ಮನಸ್ಸಿನಲ್ಲಿರುವಂತಹ ಮಾಲಿನ್ಯವನ್ನ ಕಳೀತು. ಅಂಥ ವಿಶಿಷ್ಟವಾದ ಬ್ರಹ್ಮಸೂತ್ರ ಭಾಷ್ಯ, ಅದನ್ನ ಪ್ರವಚನ ಮಾಡಿದ್ರು. ಇದಾದ್ಮೇಲೆ ಕೃಷ್ಣ ಪ್ರತಿಷ್ಠೆ ಬಗ್ಗೆ ಬರ್ತಾರೆ. ಕಾರ್ಷ್ಣೀಮ್ ಅಂದ್ರೆ ಕೃಷ್ಣನಿಗೆ ಸಂಬಂಧಪಟ್ಟ ಪ್ರತಿಮೆ, ಅದನ್ನ ಕಾರ್ಷ್ಣಿ ಪ್ರತಿಮೆ ಅಂತ ಕರೀತಾರೆ. ಅದನ್ನ 30 ಯುವಕರ ಕೈಲೂ ಎತ್ತಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ತ್ರಿದಶಕ ತರುಣೈಹಿ, ತ್ರಿದಶ 10 10 10 10ನ್ನ 3 ಸಲಿ ಮಾಡ್ಕೊಳ್ಳೋದು, 30 ಜನ ಯುವಕರು ಬಂದ್ರು, ಆ ಪ್ರತಿಮೆಯನ್ನ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆಚಾರ್ಯರು ಆರಾಮಾಗಿ ಅದನ್ನ ಇಟ್ರು. ಇಂಥ ಒಂದು ಕೃಷ್ಣ ಪ್ರತಿಷ್ಠೆಯನ್ನ ಮಾಡಬೇಕಾದ್ರೆ ಅವರ ಸಾಮರ್ಥ್ಯವನ್ನ ಪ್ರಕಟಿಸಿದ್ರು. ಇನ್ನೊಮ್ಮೆ ಏನಾಯ್ತು, ಯಜ್ಞ ಪ್ರತಿಹತಿ ನಿರತಾನ್, ತಮ್ಮ ಉಪಾಧ್ಯಾಯರ ಪುತ್ರ, ಅಂದ್ರೆ ಆಚಾರ್ಯರಿಗೆ ಮುಂಚೆ ಪಾಠ ಮಾಡಿದ ಉಪಾಧ್ಯಾಯರು ಯಾರಿದ್ರು ಅವರ ಮಗ, ಅವನು ಒಂದು ಯಜ್ಞ ಮಾಡಬೇಕು ಅಂತ ಇದ್ದ. ಆ ಯಜ್ಞ ಮಾಡ್ಲಿಕ್ಕೆ ಕೆಲವರು ತೊಂದರೆ ಕೊಡ್ತಾ ಇದ್ರು, ಮಾಡ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ಆದ್ರೆ ಆ ಕಾಲದಲ್ಲಿದ್ದ ಅವ್ರನ್ನೆಲ್ಲ ನಿರಾಕರಣೆ ಮಾಡಿ ಅವ್ರ ಕೈಲಿ ಯಜ್ಞವನ್ನ ಮಾಡಿಸ್ತಾರೆ. ಈ ರೀತಿ ಯಜ್ಞವನ್ನ ಮಾಡಿಸ್ತಾ ಮತ್ತೆ ಅವರು ಸೀದಾ ದೊಡ್ಡ ಬದರಿಗೆ ವೇದವ್ಯಾಸರ ಬಳಿ ಹೋಗ್ತಾರೆ. ಆಮೇಲೆ ಮತ್ತೆ ಉಡುಪಿಗೆ ಬರ್ತಾರೆ. ಅಂದ್ರೆ 2 ಬಾರಿ ಆಯ್ತು. ಈಗ ಒಮ್ಮೆ ಹೋಗಿದ್ರು ದೊಡ್ಡ ಬದರಿಗೆ, ಮತ್ತೆ ವಾಪಸ್ ಬಂದ್ರು ಉಡುಪಿಗೆ, ಮತ್ತೆ ಇವೆಲ್ಲ ಕಾರ್ಯ ಆಯ್ತು, ಮತ್ತೆ ದೊಡ್ಡ ಬದರಿಗೆ ಹೋಗಿದ್ದಾರೆ, ಆಮೇಲೆ ಮತ್ತೆ ಉಡುಪಿಗೆ ಬರ್ತಾರೆ. ಇಷ್ಟು ವಿವರಣೆಯನ್ನು ನಾವಿಲ್ಲಿ ಕಾಣ್ಬೋದು. ಇದರ ವಿವರಣೆಯನ್ನು ಗೂಢಭಾವ ಪ್ರಕಾಶಿಕದಲ್ಲಿ ಏನ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸಖ್ಯೆ ಅಂತ ಬಂತಲ್ಲ, ಏನಿದು ಸಖ್ಯ ಅಂದ್ರೆ ಸಾಮಾನ್ಯವಾಗಿ ಸ್ನೇಹಿತ ಅನ್ನೋ ಅರ್ಥದಲ್ಲಿ ಬರುತ್ತೆ. ಇಲ್ಲಿ ಏನಿದು ಸಖ್ಯ ಅಂದ್ರೆ ಅದಕ್ಕೆ ರಾಯರ್ ವಿವರಣೆ ಕೊಡ್ತಾರೆ. ಸಖಿ ಭೂತಾಯ ಕಸ್ಮೈಚಿತ್ ಯತಯ, ಅದು ಯತಿಗಳ ಹೆಸರು ಗೊತ್ತಿಲ್ಲ, ಆದ್ರೆ ಸ್ನೇಹ ತನವನ್ನ ಹೊಂದಲು ಯೋಗ್ಯರಾದ ಒಬ್ಬರು ಯತಿಗಳು, ಅಂಥ ಯತಿಗಳು ಅಂತ ಅಷ್ಟೇ ಅರ್ಥ. ಇನ್ನು ಅಚ್ಯುತಜ್ಞ ಅಂದ್ರೆ ಅಚ್ಯುತ ಪ್ರೇಕ್ಷಾಚಾರ್ಯರು ಅಂತ ಅರ್ಥ. ಅದ್ ಹೇಗೆ ಅಚ್ಯುತಜ್ಞ ಅಂದ್ರೆ ಅಚ್ಯುತ ಪ್ರೇಕ್ಷಾಚಾರ್ಯರು? ಅಚ್ಯುತನ ಬಗ್ಗೆ ಜ್ಞಾನ ಇರೋರು ಅಂತ ಅರ್ಥ. ಅಚ್ಯುತ ಪ್ರೇಕ್ಷಾಚಾರ್ಯರೋದೇನು, ಪ್ರೇಕ್ಷ ಅಂದ್ರೆ ಜ್ಞಾನ. ಆ ಅಚ್ಯುತನನ್ನ ವಿಶೇಷವಾಗಿ ನಾನು ಹೊಂದಬೇಕು ಅಂತ ವಿಶೇಷವಾದ ಜ್ಞಾನ ಸಂಪಾದನೆ ಮಾಡಿದವರು ಅಂತ ಅಚ್ಯುತ ಪ್ರೇಕ್ಷರು, ಅವ್ರಿಗೆ ಅಚ್ಯುತಜ್ಞರು ಅಂತ ಕರೀತಾರೆ. ಕಲಿಮಲ ಕಳೆಯೋದು ಅಂದ್ರೆ ಏನರ್ಥ? ಕಲುಷಿತ ಮನಃಕಲ್ಮಶಂ ಅಂತ. ಕಲಿ ಬಂದಾಗ ನಮ್ಮ ಮನಸ್ಸಿನ ಒಂದು ಕಶ್ಮಲ ಏನು ಉಂಟಾಗತ್ತಲ್ಲ, ಅದನ್ನ ಪರಿಹಾರ ಮಾಡಿದ್ರು ಅಂತ ಅರ್ಥ. ಇದಾದ್ಮೇಲೆ ಆ ಘಟನೆಯನ್ನ ಹೇಳ್ತಾರೆ. ಯಾಕೆ 30 ಜನ ಬಂದ್ರು ಕೂಡ ಆ ಕೃಷ್ಣ ಪ್ರತಿಮೆಯನ್ನ ಎತ್ತಲಿಕ್ಕೆ ಆಗ್ಲಿಲ್ಲ? 30 ಜನ ಅಂದ್ರೆ ಅವರು ಸಾಮಾನ್ಯರಲ್ಲ, ಅವರು ಎಲ್ಲ ಯುವಕರು. ಯುವಕರಿಗೆ ಒಳ್ಳೆ ಶಕ್ತಿ ಇರತ್ತೆ, ಅಂಥವ್ರನ್ನೇ ಕರೆದಿದ್ದು. ಅಂತ ಶಕ್ತಿ ಇರುವಂತ ಯುವಕರ ಕೈಲೂ ಆ ಕೃಷ್ಣ ಪ್ರತಿಮೆನ ಎತ್ತಲಿಕ್ಕೆ ಆಗ್ಲಿಲ್ಲ. ಯಾಕೆ? ವಾಸುದೇವ ಸನ್ನಿಧಾನೇನ ಅತಿಗುರುತಮ. ಕೃಷ್ಣನ್ ಸನ್ನಿಧಾನ ಅಷ್ಟು ಜೋರಾಗಿದೆ ಆ ಕೃಷ್ಣನ್ ಪ್ರತಿಮೆಯಲ್ಲಿ, 30 ಜನದ ಕೈಲಿ ಸಾಧ್ಯ ಇಲ್ಲವೇ ಇಲ್ಲ. ಆದ್ರಿಂದ ಸ್ವಯಂ ಆಚಾರ್ಯರೇ ಅದನ್ನ ಅನಾಯಾಸವಾಗಿ ಅವರೊಬ್ಬರೇ ತಾವು ಈ ರಜತಪೀಠಪುರಕ್ಕೆ ಬಂದು ತಾವು ಅದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದ್ರೆ ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಆಯ್ತು. ಇಂತಹ ಆಚಾರ್ಯರು ವಿಶೇಷವಾಗಿ ಇನ್ನೊಂದು ಕೆಲಸವನ್ನ ಮಾಡಿದ್ರು. ಏನ್ ಮಾಡಿದ್ರು ಅಂದ್ರೆ, ಸ್ವಗುರುಪುತ್ರಸ್ಯ ಯಜ್ಞಂ ಕಾರಯಿತ್ವ,
ನಮ್ಮ ಗುರುಪುತ್ರ ಏನಿದ್ದಾನೆ ಆ ಗುರುಪುತ್ರನ ಮುಖಾಂತರ ಯಜ್ಞವನ್ನ ತಾವು ಮಾಡಿಸಿದ್ದಾರೆ ಅಂತ ಅರ್ಥ. ಯಾಕೆ, ಏನಾಯ್ತು ಆ ಸಂದರ್ಭ ಅಂದಾಗ ಅದನ್ನು ವಿವರಿಸ್ತಾರೆ. ಕೇಚಿತ್ ಆತ್ಮನಃ ಯಾಯಜೂಕತ್ವಂ ಮನ್ಯಮಾನಾಹ ಪರೇಶಾಂ ಯಜ್ಞಂ ವಿಘ್ನಂತಹ ತಸ್ಥು. ಕೆಲವರು ತಾವೇ ಯಾಜ್ಞಿಕರು ಅಲ್ಲಿ ಆ ಪರಿಸರದಲ್ಲಿ, ನಮ್ಮ ಮುಂದೆ ಯಾರಿದ್ದಾರೆ ಅನ್ನೋ ಒಂದು ದರ್ಪದಲ್ಲಿ ಇತ್ತು. ನಾವೇ ಯಾಯಜೂಕ ಅಂದ್ರೆ ಚೆನ್ನಾಗಿ ಯಾಗ ಮಾಡೋರು ನಾವೇ ಅಂತ ಅಹಂಕಾರದಿಂದ ಇತ್ತು. ಆದ್ರೆ ಹಾಗೇನಿಲ್ಲ ಅಂತ ಹೇಳಿ ಆಚಾರ್ಯರು ತಮ್ಮ ಪೂರ್ವಾಶ್ರಮದ ಗುರುಗಳು ಯಾರಿದ್ರು ಅವರ ಮಗನ ಮುಖಾಂತರ ಯಾಗವನ್ನ ಮಾಡಿಸ್ತಾರೆ. ಅದರಲ್ಲೊಂದು ಮಾತು ಹೇಳ್ತಾರೆ, ಅವ್ರು ಯಾಯಜೂಕರು ಹೇಗೆ ಅಂದ್ರೆ, ಈಗ ನಾನೇ ಈ ಪರಿಸರದಲ್ಲಿ ಯಾಜ್ಞಿಕ, ನನಗಿಂತ ಮತ್ತೊಬ್ಬ ಇರಬಾರ್ದು, ಅದಕ್ಕೇನ್ ಮಾಡೋದು, ಇನ್ನೊಬ್ರು ಮಾಡೋ ಯಜ್ಞಕ್ಕೆ ಹೋಗಿ ವಿಘ್ನ ಮಾಡೋದು, ಅದನ್ನ ತಪ್ಸೋ ಹಾಗೆ ಮಾಡೋದು, ಈ ತರ ಎಲ್ಲ ಮಾಡ್ತಾ ಇದ್ರು. ಅದು ಮಧ್ವಾಚಾರ್ಯ ಬಂದಾಗ ಇದಕ್ಕೆ ಅವಕಾಶ ಆಗ್ಲಿಲ್ಲ. ಈ ರೀತಿ ಇಂತಹ ಮಧ್ವಾಚಾರ್ಯರು ವಿಶೇಷವಾಗಿ ಅನುಗ್ರಹವನ್ನು ಉಂಟು ಮಾಡಲಿ ಅಂತ ಇಲ್ಲಿವರೆಗೆ ಈ ಗೂಢಭಾವ ಪ್ರಕಾಶಿಕ ವ್ಯಾಖ್ಯಾನದಲ್ಲಿ ಇಷ್ಟೆಲ್ಲ ವಿವರಣೆ ಮಾಡಿದ್ದಾರೆ. ಇದೆಲ್ಲ ಅಚ್ಯುತಜ್ಞ ಅಂತ ಒಂದು ಶಬ್ದ ಬಂತು, ಅದಕ್ಕೆ ಅಚ್ಯುತ ಪ್ರೇಕ್ಷಾಚಾರ್ಯರು ಅಂತ ಅರ್ಥ ಮಾಡಿದ್ವಿ. ಅದಕ್ಕೆ ವಿಗ್ರಹ ವಾಕ್ಯ, ಅದನ್ನ ಹೇಗ್ ಬಿಡಿಸ್ಕೊಳ್ಳೋದು, ಅಚ್ಯುತಂ ಜಾನಾತಿ ಇತಿ ಅಚ್ಯುತಜ್ಞ. ಇದನ್ನ ಯಾಕೆ ತಿಳ್ಕೊಳ್ಬೇಕಂದ್ರೆ, ಸರ್ವಜ್ಞಾಚಾರ್ಯರು ಅಂತ ಹೇಳ್ತೀವಿ ಆಚಾರ್ಯರನ್ನು. ಸರ್ವಜ್ಞ ಅನ್ನೋ ಶಬ್ದವನ್ನು ಹೇಗ್ ಬಿಡಿಸ್ಕೊಳ್ಳೋದು, ಸರ್ವಂ ಜಾನಾತಿ, ಎಲ್ಲವನ್ನ ತಿಳ್ಕೊಂಡಿರೋನು ಸರ್ವಜ್ಞ. ಆ ವಿಗ್ರಹ ವಾಕ್ಯಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು. ಅಚ್ಯುತಂ ಜಾನಾತಿ ಇತಿ ಅಚ್ಯುತಜ್ಞ ಅಂತ. ಅದೇ ತರ ಇನ್ನೊಂದು ವಿಗ್ರಹ ವಾಕ್ಯನು ಮುಂದಕ್ಕಿದೆ, ಕಾರ್ಷ್ಣಿ ಅರ್ಚಾ ಪ್ರತಿಮೆ, ಕೃಷ್ಣಸ್ಯ ಇಯಂ ಕಾರ್ಷ್ಣಿ, ಕೃಷ್ಣನಿಗೆ ಸಂಬಂಧಪಟ್ಟ ಪ್ರತಿಮೆ, ಅದು ಕಾರ್ಷ್ಣಿ ಪ್ರತಿಮೆ ಅಂತ ಅರ್ಥ. ಹೀಗೆ ಆ ವಿಗ್ರಹ ವಾಕ್ಯವನ್ನು ಗಮನಿಸ್ಕೊಂಡಾಗ ನಿಮಗೆ ಇನ್ನು ಆ ಶಬ್ದ ಅರ್ಥಗಳು ಸ್ಫುಟ ಆಗ್ತಾ ಹೋಗುತ್ತೆ. ಇಷ್ಟು ಗೂಢಭಾವ ಪ್ರಕಾಶಿಕಾದ ವ್ಯಾಖ್ಯಾನದಲ್ಲಿ ನಾವು ಕಾಣ್ಬೋದು. ಇನ್ನೊಂದು ಇದೇ ಇದಕ್ಕೆ ಯಾವುದು ಅಣುಮಧ್ಯ ವಿಜಯಕ್ಕೆ ಅಂದ್ರೆ ಪ್ರಮೇಯ ನವಮಾಲಿಕಾಕ್ಕೆ, ಇದಕ್ಕೆ ಪ್ರಮೇಯ ನವಮಾಲಿಕ ಅಂತಾನು ಕರೀತಾರೆ. ಒಂದು ಪ್ರಸ್ತಾವ ಮಾಡಿದ್ದೆ ಮುಂಚೆ. ಪ್ರಮೇಯ ನವಮಾಲಿಕ ಅಂದ್ರು ಅಣುಮಧ್ಯ ವಿಜಯ ಅಂದ್ರು ಒಂದೇ ಗ್ರಂಥ, ನಾರಾಯಣ ಪಂಡಿತಾಚಾರ್ಯರದೆ. ಇದಕ್ಕೆ ರಘುವರಿಯ ತೀರ್ಥರ ಒಂದು ವ್ಯಾಖ್ಯಾನ ಇದೆ. ನಾನು ಹೇಗೆ ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನ ಇದೆಯೋ ಹಾಗೆ ರಘುವರಿಯ ತೀರ್ಥರ ವ್ಯಾಖ್ಯಾನನೂ ಇದೆ. ಅದು ಒಂದಿಷ್ಟು ಶ್ಲೋಕಗಳಾಗ್ಲಿ ಅಂತ ಇದ್ದೆ, ಒಂದಿಷ್ಟು ಅಭ್ಯಾಸ ಆಗ್ಲಿ ಅಂತ. ಈ ರಘುವರಿಯ ತೀರ್ಥರ ವಿಶೇಷತೆ ಏನು ಅಂದ್ರೆ, ಇವ್ರು ಯಾವ ಮಠದ ಪೀಠಾಧಿಪತಿಗಳು ಇವರು ಅಂದ್ರೆ, ರಘುವರಿಯ ತೀರ್ಥರು ಒಂದು ಕೂಡ ನಾವು ಉತ್ತರಾದಿ ಮಠದ ಪರಂಪರೆಯಲ್ಲೇ ಯತಿಗಳು ಅಂತ ಭಾವಿಸ್ತೀವಿ, ಅದ್ರಲ್ಲ. ಈ ಉತ್ತರಾದಿ ಮಠದ ಯತಿ ಪರಂಪರೆಯಲ್ಲಿ ಬರೋರಲ್ಲ, ಇವರು ಪಲಿಮಾರು ಮಠದ ಪರಂಪರೆಯಲ್ಲಿ ಬರೋರು ರಘುವರಿಯ ತೀರ್ಥರು ಅಂತ. ಈ ರಘುವರಿಯ ತೀರ್ಥರು ಋಷಿಕೇಶ್ ತೀರ್ಥರ ಪರಂಪರೆ, ಪಲಿಮಾರು ಮಠದ ಅಂದ್ರೆ ಸರ್ವಮೂಲ ಗ್ರಂಥಗಳು ನಮಗೇನು ಪ್ರತಿಗಳು ಸಿಗ್ತಾ ಇದೆ, ಮೂಲ ಆಚಾರ್ಯರ ಮುಖಾಂತರ ಕೇಳಿ ಸ್ವಯಂ ಅವರು ಬರೆದಿದಾರಲ್ಲ ಅಂತ ಋಷಿಕೇಶ ತೀರ್ಥರ ಪರಂಪರೆಯಲ್ಲಿ 21ನೇ ಯತಿಗಳು ಇವರು ರಘುವರಿಯ ತೀರ್ಥರು ಅಂತ. ಇವರು ವಿಶೇಷತೆ ಏನಂದ್ರೆ, ಅವರ ಗುರುಗಳು, ಅವರ ಪರಮ ಗುರುಗಳು ರಘುತ್ತಮ ತೀರ್ಥರು, ಇನ್ನು ಆಶ್ರಮ ಗುರುಗಳು ರಾಮಭದ್ರ ತೀರ್ಥರು ಅಂತ. ಇವರ 3 ವೃಂದಾವನ ಒಟ್ಟಿಗೆ ಪರಿಮಾಣದಲ್ಲಿ ನೋಡ್ಬೋದು. ಇಲ್ಲ ಗುರು ಶಿಷ್ಯ ಭಾವ ಇದೆ. ವೃಂದಾವನನು ಪಕ್ಕ ಪಕ್ಕನೇ ಇದೆ. ಅಷ್ಟೇ ಅಲ್ಲ, ಈ ಪರಮ ಗುರುಗಳ ಹತ್ರ ಅಂದ್ರೆ ಆಶ್ರಮ ಕೊಟ್ಟವ್ರಲ್ದೇನೆ ಅವ್ರ ಗುರುಗಳಿದಾರಲ್ಲ, ಅವ್ರ ಕೈಲಿ ಇವರು ಎಲ್ಲಾ ಶಾಸ್ತ್ರಗಳ ಅಧ್ಯಯನ ಮಾಡ್ತಾರೆ, ಒಳ್ಳೆ ಪಾಂಡಿತ್ಯ ಸಂಪಾದನೆ ಮಾಡ್ತಾರೆ ರಘುವರಿಯ ತೀರ್ಥರು. ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ 20ನೇ ವಯಸ್ಸಿನಲ್ಲಿ ರಘುನಾಥ ವಿಜಯ ಅಂತ ಒಂದು ಒಳ್ಳೆ ಕಾವ್ಯ ಗ್ರಂಥವನ್ನ ರಚನೆ ಮಾಡ್ತಾರೆ. ಅವರ ಬಗ್ಗೆ ಇನ್ನೊಂದು ವಿಶೇಷತೆ, ಕಾಶಿಗೆ ಚಿಕ್ಕ ವಯಸ್ಸಲ್ಲೇ ಹೋಗ್ತಾರೆ, ಎಲ್ಲ ವಾದಿಗಳನ್ನ ಗೆದ್ದು ಬರ್ತಾರೆ. ಇಂಥ ರಘುವರಿಯ ತೀರ್ಥರು ಅನೇಕ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಒಂದು 4 ಕೃತಿ ಇದೆ. ರಘುನಾಥ ವಿಜಯ ಅಂತ ಒಂದಾಗ್ಲೇ ಬಂತು, ಸೌರಭ ಪ್ರಕಾಶಿಕ ಅಂತ ಇದೆ. ಸೌರಭ ಪ್ರಕಾಶಿಕ ಅಂದ್ರೆ ಈ ಅಣುಮಧ್ಯ ವಿಜಯಕ್ಕೆ ಬರೆದ ಒಂದು ವ್ಯಾಖ್ಯಾನ. ಸೌರಭ ಪ್ರಕಾಶಿಕ, ಸೌರಭ ಅಂದ್ರೇನು, ಸುರಭಿತನ. ಅಣುಮಧ್ಯ ವಿಜಯದಲ್ಲಿ ಆ ಗ್ರಂಥದಲ್ಲಿ ಒಂದು ಸುಗಂಧ ಇದೆ, ಒಳ್ಳೆ ವಾಸನೆ ಇದೆ. ಅದು ಏನು ಅಂತ ನಿಮಗ್ ತೋರಿಸ್ತೀನಿ ಅಂತ ಆ ಗ್ರಂಥಕ್ಕೆ ಹೆಸರಿಟ್ಟಿದ್ದಾರೆ. ಇದು ತುಂಬಾ ಚಿಕ್ಕ ಕಾವ್ಯಕ್ಕೆ ಬರೆದ ವ್ಯಾಖ್ಯಾನ, ಅಂದ್ರೂ ಬಹಳ ವಿಸ್ತೃತವಾಗಿರೋ ವ್ಯಾಖ್ಯಾನ. ಈ ವ್ಯಾಖ್ಯಾನದ ವೈಶಿಷ್ಟ್ಯ ಏನು ಅಂತ ಸರಿಯಾಗಿ ನಾವು ಈ ಶ್ಲೋಕಕ್ಕೆ ಬಂದಾಗ ನಮಗೆ ಶುರುವಾಗಿದೆ.
ಅದನ್ನ ಕಳಿಸ್ತಾ ಇರ್ಲಿಲ್ಲ ಇದುವರೆಗೆ, ಕೇವಲ ಗೂಢಭಾವ ಪ್ರಕಾಶಿಕ ವ್ಯಾಖ್ಯಾನ ಮಾತ್ರ ಇತ್ತು. ಇವರು ಈ ವ್ಯಾಖ್ಯಾನದಲ್ಲಿ ಕೃಷ್ಣನ ಪ್ರತಿಷ್ಠೆ ಬಗ್ಗೆ ಮತ್ತೆ ಉಡುಪಿ ಇತಿಹಾಸದ ಬಗ್ಗೆ ಐತಿಹಾಸಿಕ ವಿಷಯ ಉಲ್ಲೇಖ ಮಾಡ್ತಾರೆ. ಸರಿಯಾಗಿ ನಾವು ಆ ಶ್ಲೋಕಕ್ಕೆ ಬಂದಿದ್ದೀವಿ. ಈ ಶ್ಲೋಕದಿಂದನೇ ಶುರು ಮಾಡೋ ಹಾಗಾಗಿದೆ. ಅದು ರಘುವರ ತೀರ್ಥರ ಸಂಕಲ್ಪ ಅಷ್ಟೇ. ಯಾಕಂದ್ರೆ ಈ ಪುಸ್ತಕ ಇತ್ತು, ಎಲ್ಲೋ ಸೇರ್ಕೊಂಡ್ಬಿಟ್ಟಿತ್ತು ಈ ಪುಸ್ತಕ. ಅದು ಸರಿಯಾಗಿ ಮೊನ್ನೆ ಸಿಕ್ತು. ಈ ಪಾಠ ಶುರು ಮಾಡೋಕ್ಕಿಂತ ಸರಿಯಾಗಿ ಹಿಂದೆ ಸಿಕ್ತು. ಸರಿಯಾಗಿ ಈ ವಿಷಯದ ಬಗ್ಗೆನೆ ಬೆಳಕನ್ನು ತುಂಬಾ ಚೆಲ್ಲಿದ್ದಾರೆ ಇವರು. ಸುಭಾಷಿತ ಮಂಡಲ ಅಂತ ಇನ್ನೊಂದು ಕೃತಿ ಬರೀತಾರೆ. 100 ಸುಭಾಷಿತಗಳನ್ನ ಒಳಗೊಂಡಿರುವಂತಹ ಕೃತಿ. ಹೀಗೆ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ. ಇದ್ರ ವಿಶೇಷ ಏನು ಅಂತಂದ್ರೆ ಇವರ ಸಾಧನೆ ರಘುವರ್ಯ ತೀರ್ಥರದು. ಈ ಋಷಿಕೇಶ ತೀರ್ಥರು ತಾವು ಹಸ್ತಪ್ರತಿಗಳಲ್ಲಿ ಏನು ಸರ್ವಮೂಲ ಗ್ರಂಥದ ಒಂದು ವಿಶೇಷವಾದ ವಿವರಣೆಯನ್ನ ಮಾಡಿದ್ದಾರೆ. ವಿಶೇಷವಾದ ವಿವರಣೆ ಅಂದ್ರೇನು? ಆಚಾರ್ಯ ಕೃತಿಗಳನ್ನು ಹಾಗೇ ಇಳಿಸಿದ್ದಾರೆ, ಅಂದ್ರೆ ಆ ಹಸ್ತಪ್ರತಿಯಲ್ಲಿ ಹಾಗೆ ಬರೆದಿಟ್ಟಿದ್ದಾರೆ. ಅಲ್ಲಿ ಮಧ್ಯ ಏನೇನು ಅಂತ ಆ ಕೃತಿಗಳ ಹೆಸರು ಅದನ್ನೆಲ್ಲ ಸರಿಯಾಗಿ ಉಲ್ಲೇಖ ಮಾಡಿದಾರಲ್ಲ, ಆ ವಿವರಣೆ ಕೊಟ್ಟಿದ್ದು ಅದರ ಬಗ್ಗೆ ಹೇಳಿದ್ದು. ಇಂಥ ಸರ್ವಮೂಲ ಗ್ರಂಥಗಳ ಪ್ರತಿಯನ್ನ ತಯಾರು ಮಾಡಿದ್ದು ಕೀರ್ತಿ ಇವ್ರಿಗೆ, ಯಾಕೆ ರಘುವರ್ಯ ತೀರ್ಥರದು. ಹೀಗೆ ಏಕಕಾಲದಲ್ಲಿ ಪದಿಮಾರು ಮಠದಲ್ಲಿ ಈ 3 ವ್ಯಕ್ತಿಗಳು, ರಘುತ್ತಮ ತೀರ್ಥರು, ರಾಮಭದ್ರ ತೀರ್ಥರು, ರಘುವರ್ಯ ತೀರ್ಥರು. ಅದನ್ನ ರಘುತ್ತಮ ತೀರ್ಥರು ಅಂದ್ರೆ ಇವ್ರು ಬೇರೆಯವರಲ್ಲ, ಅಂದ್ರೆ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬರೋ ರಘುತ್ತಮ ತೀರ್ಥರಲ್ಲ. ಇದು ಪಲಿಮಾರು ಮಠದ ಪರಂಪರೆಯಲ್ಲಿ ಬರೋ ರಘುತ್ತಮ ತೀರ್ಥರು, ರಾಮಭದ್ರ ತೀರ್ಥರು, ರಘುವರ್ಯ ತೀರ್ಥರು. ಹೀಗೆ ವಿಶೇಷವಾಗಿ ಇವರ ವ್ಯಾಖ್ಯಾನ ಇದೆ. ಜೊತೆಗೆ ಇವರ ವೃಂದಾವನಸ್ಥರಾದ ದಿವಸ, ವೃಂದಾವನಸ್ಥರಾಗಿದ್ದ ದಿವಸ ಶ್ರಾವಣ ಮಾಸದ ಶುದ್ಧ ಪಂಚಮಿ ದಿವಸ ಅಂತ ಹೇಳ್ತಾರೆ. 17ನೇ ಶತಮಾನದ ಮಹಾತ್ಮರಿವರು. ಈ ರೀತಿ ಇವರ ಬಗ್ಗೆ ಒಂದಿಷ್ಟು ವಿಷಯ ತಿಳ್ಕೊಳ್ಳೋಣ ಅಂತ ಇಷ್ಟು ಹೇಳಿ ಅವ್ರ ವ್ಯಾಖ್ಯಾನ ಶೈಲಿಗೆ ಬರೋಣ. ಇದು ಅವರ ಪರಿಚಯ ಆಯ್ತು. ಈಗ ಈ ಶ್ಲೋಕ ಬಂತಲ್ಲ, ಈ ಶ್ಲೋಕಕ್ಕೆ ಏನ್ ವಿವರಣೆ ಕೊಟ್ಟಿದ್ದಾರೆ ರಘುವರ್ಯ ತೀರ್ಥರು, ಇದೆಲ್ಲ ತುಂಬಾ ಪ್ರಮಾಣಬದ್ಧವಾಗಿರುವಂತಹ ಕೃತಿ. ಯಾಕೆ? ಉಡುಪಿ ಮಠದ ಪರಂಪರೆಯಲ್ಲಿ ಬರುವಂತಹ ಯತಿಗಳು, ಋಷಿಕೇಶ ತೀರ್ಥರ ಪರಂಪರೆ. ಋಷಿಕೇಶ ತೀರ್ಥರ ಬಗ್ಗೆ ಗೊತ್ತೇ ಇದೆ, ಮಧ್ವೀಜಲ್ಲೂ ವರ್ಣನೆ ಬರುತ್ತೆ. ಆಚಾರ್ಯರು ಭಾಗವತ ಪ್ರವಚನ ಮಾಡ್ಬೇಕು ಅಂದ್ರೆ ಪಕ್ಕದಲ್ಲಿ ಕೂತು ಅದನ್ನ ಹಾಡ್ತಾರೆ ಇಂಪಾಗಿ, ಭಾಗವತ ಪದ್ಯಗಳನ್ನ. ಆ ಹಾಡುವಂತ ಭಾಗ್ಯ ಕೊಟ್ಟಿದ್ದು ಋಷಿಕೇಶ ತೀರ್ಥರಿಗೆ. ಅವರು ಭಾಗವತ ಪದ್ಯವನ್ನು ಸುಂದರವಾಗಿ ಹಾಡ್ತಾ ಇದ್ರು. ಅದಕ್ಕೆ ಸರಿಯಾಗಿ ಆಚಾರ್ಯರು ಅದಕ್ಕೆ ವಿವರಣೆ. ಅದರಲ್ಲಿ ಹೇಗ್ ಬರತ್ತಲ್ಲ ವಿಷಯ ಅಂದ್ರೆ, ಆಚಾರ್ಯರು ಹೇಗೆ ವ್ಯಾಖ್ಯಾನ ಮಾಡ್ತಾ ಇದ್ರು ಅದಕ್ಕೆ ಸರಿಯಾಗಿ ನಾನು ಹೇಳ್ಬೇಕು ಅಂತ ಒಂದು ತವಕ, ಕಷ್ಟ ತಾನೆ. ಮಧ್ವಾಚಾರ್ಯ ಪಕ್ಕಕ್ಕೆ ಪ್ರವಚನ ಮಾಡ್ತಾ ಇದ್ದಾರೆ, ಅದ್ರ ಮುಂಚೆ ಇವರು ಪದ್ಯ ಹೇಳ್ಬೇಕು, ಅದಕ್ಕೆ ಆಮೇಲೆ ಅವ್ರು ವಿವರಣೆ ಕೊಡ್ತಾರೆ. ಪದ್ಯ ಆಚೆ ಈಚೆ ಆಗ್ಬಾರ್ದಲ್ಲ, ಸರಿಯಾಗಿ. ಈಗ ನಾವು ಶ್ಲೋಕವನ್ನು ಓದ್ತೀವಿ, ಹೇಗೇನೋ ಒಂದ್ ರೀತಿ ಪದವನ್ನ ಬಿಡಿಸ್ಕೊಂಡ್ಬಿಟ್ರೆ ದೊಡ್ಡ ದೋಷ ಆಗ್ಬಿಡುತ್ತೆ. ಎಲ್ಲೋ ಒಂದು ಪದ ಇರೋದನ್ನ ಮಧ್ಯ ಪದ ಬಿಡಿಸೋದು ಅದೆಲ್ಲ ಆಗತ್ತೆ. ಅದ ಅರ್ಥ ಆಗ್ಲಿಕ್ ಮಾಡಿದ್ರೆ ಸರಿ, ಆದ್ರೆ ಹಾಗೆ ಬಿಡಿಸೋ ಹಾಗಿಲ್ಲ. ಮಧ್ವಾಚಾರ್ಯ ಪಕ್ಕಕ್ಕಿದ್ದಾರೆ, ಸರ್ವಜ್ಞಾಚಾರ್ಯರು. ಮತ್ತೆ ಅದನ್ನ ಸಂಗೀತಮಯವಾಗಿ ಹೇಳ್ಬೇಕು, ಚೆನ್ನಾಗಿ ತಾಳ ಲಯ ಎಲ್ಲ ಸೇರ್ಕೊಂಡಿರ್ಬೇಕು. ಇಷ್ಟೆಲ್ಲ ಇದ್ದು ಅರ್ಥಕ್ಕೆ ಅನುಗುಣವಾಗಿ ಹೇಳ್ಬೇಕು. ಸುಮ್ಮನೆ ಶ್ಲೋಕ ಹೇಳೋದಲ್ಲ, ಎಲ್ಲ ಅರ್ಥ ಗೊತ್ತಿರತ್ ಮನಸ್ಸಿನಲ್ಲಿ, ಅರ್ಥಕ್ಕೆ ಸರಿಯಾಗಿ ಆ ಶ್ಲೋಕ ಹೇಳ್ಬೇಕು. ಈಗ ರಾಯರ ಸ್ತೋತ್ರದಲ್ಲ ಹೇಳ್ತೀವಲ್ಲ, ನಿರಸ್ತದೋಷೋ ನಿರವದ್ಯವೇಶ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ವಾಗ್ವೈಖರಿ ನಿರ್ಜಿತ ಸಜ್ಜನೋಘ ಅಂತೆಲ್ಲ ಹೇಳ್ತಾ ಹೋಗ್ತೀವಲ್ಲ, ಅಲ್ಲಿ ಎಲ್ಲ ಶಬ್ದ ಒಂದೊಂದೇ ಶಬ್ದ ಪೂರ್ಣವಾಗಿ ಅದು ಎಲ್ಲಿದೆಯೋ ಅಲ್ಲೇ ನಿಲ್ಲಿಸ್ಬೇಕು. ವಾಗ್ವೈಖರಿ ನಿರ್ಜಿತ, ಭವ್ಯ ಶೇಷ ಅಂತ ಇದೆ, ಸಜ್ಜನೋಘ ಅಂತಾನೂ ಇದೆ. ವಾಗ್ವೈಖರಿ ನಿರ್ಜಿತ ಭವ್ಯ ಶೇಷ ಅಂತ ಮಾಡಿದಾಗ ಒಂದೇ ಶಬ್ದ. ವಾಗ್ವೈಖರಿ ನಿರ್ಜಿತ ಅಂತ ಬಿಡಿಸ್ಕೊಂಡ್ಬಿಡೋದು, ಭವ್ಯ ಶೇಷ ಅಂತ ಅನ್ನೋದು ಇಲ್ಲ, ಅದು ಒಂದೇ ಶಬ್ದ. ಈ ತರ ಎಲ್ಲಿ ಬಿಡಿಸ್ಬೇಕು ಅಲ್ಲಿ. ಸಮಸ್ತ ದೋಷಾನ್ ಹತ್ವಾಸನೋ ವ್ಯಾದ್ ಗುರು ರಾಘವೇಂದ್ರ ಅಂತ ಇದೆಯಲ್ಲ, ಅಲ್ಲೂ ಹಾಗೆ ಸಮಸ್ತ ದೋಷಾನ್ ಹತ್ವಾ ಅಂತ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ಹಿಂದೆ ದತ್ವ ಅಂತಿದೆ, ದತ್ವ ಅನ್ನೋದನ್ನ ಸಮಸ್ತ ದೋಷ ಅನ್ನೋದಕ್ಕೆ ಸೇರಿಸ್ಕೊಂಡ್ಬಿಟ್ರೆ ಓದ್ತಾ ಓದ್ತಾ ಎಲ್ಲಾ ದೋಷಗಳನ್ನು ಕೊಡಿ ಅಂತ ಆಗ್ಬಿಡುತ್ತೆ, ಎಲ್ಲಾ ದೋಷಗಳನ್ನು ಕಳೀರಿ ಅಂತ ಅರ್ಥ ಆಗಲ್ಲ. ಅದರಿಂದ ಈ ತರದ ಎಲ್ಲ ಎಚ್ಚರಿಕೆಯನ್ನ ಹೊಂದಿ ಹೇಳ್ಬೇಕು. ಇದು ಸ್ತೋತ್ರದಲ್ಲಿ ಬರೋ ಶಬ್ದಗಳಾಯ್ತು. ಆದ್ರೆ ಭಾಗವತದಂತಹ ಪದ್ಯಗಳನ್ನ ವಾಚನ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ. ಅದನ್ನ ಋಷಿಕೇಶ ತೀರ್ಥರು ಮಾಡ್ತಾ ಇದ್ರು, ಆ ಪರಂಪರೆಯಲ್ಲಿ ಬಂದ ಯತಿಗಳು. ಸರಿ, ಇಲ್ಲಿ ಕೃಷ್ಣನ ಪ್ರತಿಷ್ಠೆ ಬಗ್ಗೆ ಇವ್ರು ಏನ್ ಮಾತಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮಧ್ವಾಚಾರ್ಯರು ಕಲಿಯುಗದಲ್ಲಿ ಯಾಕೆ ಕೃಷ್ಣನ ಪ್ರತಿಷ್ಠೆ ಮಾಡಿದ್ರು?
ಅವರ ಅಭಿಪ್ರಾಯ ಎಲ್ಲ ಹೇಳ್ತಾ ಹೋಗ್ತೀನಿ, ಆಮೇಲೆ ಅವ್ರು ಬರೆದ ವಾಕ್ಯಗಳನ್ನು ಓದ್ತೀನಿ. ಯಾಕೆ ಮಾಡಿದ್ರು ಅಂದ್ರೆ, ಸಜ್ಜನರಿಗೆ ಮೋಕ್ಷ ದಾರಿಗೆ ಹೋಗ್ಲಿಕ್ಕೆ ವಿಘ್ನ ಬರಬಾರ್ದು, ಅವರ ವಿಘ್ನ ಎಲ್ಲ ಕಳೆದು ಹೋಗ್ಬೇಕು. ಅದಕ್ಕೇನು, ಮಧ್ವಾಚಾರ್ಯರು ತಾವು ಕೃಷ್ಣ ಪ್ರತಿಷ್ಠೆ ಮಾಡಿದ್ದನ್ನ ನಂತರ ಯತಿಗಳು ಪೂಜೆ ಮಾಡೋದನ್ನ ನೋಡ್ಬೇಕಂತ, ಅದರ ಪೂಜೆ ಮಾಡೋದನ್ನ ನೋಡೋದು, ಇದನ್ನೆಲ್ಲ ಮಾಡ್ತಾ ಹೋದ್ರೆ ಸಜ್ಜನರಿಗೆ ಮೋಕ್ಷ ದಾರಿಯಲ್ಲಿ ಬರಬಹುದಾದ ಯಾವುದೇ ವಿಘ್ನಗಳು ಅದರ ಪರಿಹಾರ ಆಗುತ್ತೆ. ಐಹಿಕ ಫಲ ಅಂತೂ ಸಿಕ್ಕೇ ಸಿಗುತ್ತೆ. ಕೃಷ್ಣನ ಆರಾಧನೆ ಮಾಡಿದ್ರೆ ಸಂತಾನ ಆಗಬಹುದು, ಇನ್ನು ಯಾವುದೇ ಫಲ, ಅಪೇಕ್ಷಿತ ಫಲ ಎಲ್ಲ ಸಿಗ್ತಾ ಹೋಗುತ್ತೆ. ಅಂತೂ ಕೃಷ್ಣನ ಪ್ರತಿಷ್ಠೆ ಮಾಡಿದ್ದು ಈ ಉದ್ದೇಶದಿಂದ, ಒಳ್ಳೆಯವ್ರಿಗೆ ಒಳ್ಳೆ ಫಲ ಸಿಗ್ಲಿ ಅನ್ನೋ ಉದ್ದೇಶನೇ ಆಚಾರ್ಯರಿಗಿತ್ತು. ಆಗ ಅದರ ಘಟನೆಯನ್ನ ಹೇಳ್ತಾರೆ. ಯಾವಾಗ ಕೃಷ್ಣನ್ ಪ್ರತಿಷ್ಠೆ ಮಾಡಬೇಕು ಅಂತ ಆಚಾರ್ಯನ ಮನಸ್ಸಿಗೆ ಬಂತು, ಆಗ ದ್ವಾರಕೆಯಲ್ಲಿ ಇತ್ತು. ಇಲ್ಲಿ ಹೊಸ ವಿಷಯ ಹೇಳ್ತಾರೆ, ಆ ಶ್ಲೋಕಗಳನ್ನು ಕೊಡ್ತಾರೆ ಮುಂದಕ್ಕೆ. ಅದು ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡ ಅಂತ ಒಂದಿದೆ. ಈ ಸ್ಕಂದ ಪುರಾಣ ಭಾಗಗಳಲ್ಲಿ ಸಹ್ಯಾದ್ರಿ ಖಂಡ ಅಂತ ಸಿಗತ್ತೆ. ಆ ಭಾಗದಲ್ಲಿ ಕೆಲವು ಶ್ಲೋಕಗಳಿವೆ, ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಅತ್ರ ಇವಂ ಪೂರ್ವಾಚಾರ್ಯ ಪ್ರವಾದ, ಇಲ್ಲಿ ನಮ್ಮ ಹಿಂದಿನ ಆಚಾರ್ಯರು ಹೀಗೆ ಹೇಳ್ತಾ ಇದ್ರು ಅಂತ ಆ ವಿಷಯ ಹೇಳಿಕ್ ಬಂದೆ. ಅದ್ರ ಮುಂಚೆ ನಮಗೆ ಗೊತ್ತ ಚಿಕ್ಕ ಘಟನೆ ಇದೆ, ಗೊತ್ತಿರುವಂತ ಆ ಘಟನೆ ಹೇಳ್ತಾ ಬರ್ತಾರೆ. ಏನು, ದ್ವಾರಕೆಯಲ್ಲಿ ರುಕ್ಮಿಣಿಯವನ ಅಂತ ಒಂದು ಜಾಗ, ಅಲ್ಲಿ ಗೋಪಿಚಂದನದ ಮಧ್ಯದಲ್ಲಿ ಇತ್ತು ಯಾವುದೋ ಈ ಪ್ರತಿಮೆ, ಅಂದ್ರೆ ಪೂರ್ಣ ಗೋಪಿಚಂದನ ಅದು ಆವರಕವಾಗ್ಬಿಟ್ಟಿದೆ ಈ ಪ್ರತಿಮೆಗೆ, ಕೃಷ್ಣನ್ ಪ್ರತಿಮೆಗೆ. ಈ ಯಾತ್ರಿಕರು ಬರೋರು ಏನ್ ಮಾಡಿದ್ರು, ಇದು ಗೋಪಿಚಂದನ ಅನ್ಕೊಂಡು ಅದನ್ನ ಎತ್ಕೊಂಡು ಬಂದ್ರು. ಅದನ್ನ ದೋಣಿಲೆ ಎತ್ಕೊಂಡ್ ಬಂದಿದ್ದಾರೆ. ಜಲಧೋ ಮಗ್ನಾಂ ಕೃಷ್ಣ ಪ್ರತಿಭಾಂ ಆನೀಯ. ಆದ್ರೆ ಯಾವಾಗ ಆ ದೋಣಿ ಒಡೆದೋಯ್ತು, ಆಚೆ ಈಚೆ ಆಯ್ತು, ಒಡೆದೋಗಿತ್ತು ಅಂತಂದ್ರೆ, ನಾವ್ ಒಂದು ಕಥೆ ಕೇಳ್ತೀವಿ, ಜೋರ ಗಾಳಿ ಬರ್ತಾ ಇತ್ತು, ಆಚೆ ಈಚೆ ಹೀಗೆ ಅಲ್ಲಾಡ್ತಾ ಇತ್ತು, ಅವ್ನು ಪ್ರಾರ್ಥನೆ ಮಾಡ್ದ ಒಬ್ಬ ಅಂತ. ಆದ್ರೆ ಅದ್ರ ಬಗ್ಗೆ ಇಲ್ಲಿ ಏನ್ ಬರ್ಲಿಲ್ಲ. ಇಲ್ಲಿ ಎಷ್ಟು ಬಂತು ಅಂದ್ರೆ, ರೂಪ್ಯಪೀಠ ಸಮಯ ಪ್ಲವೇ ಭಿನ್ನೆ, ಆ ದೋಣಿ ಒಡೆಯುವಂತಹ ಪರಿಸ್ಥಿತಿ ಬಂದಾಗ ಜಲಧೋ ಮಗ್ನಂ ಅಂದ್ರೆ ಆ ನೀರಿನಲ್ಲಿ ಮುಳುಗ್ಲಿಕ್ಕೆ ಹೋಗಿತ್ತ ಆ ಪ್ರತಿಮೆ. ಅಂತ ಕೃಷ್ಣನ ಪ್ರತಿಮೆನೆ ಶಿಷ್ಯರ ಮುಖಾಂತರ ತರಿಸಿದ್ರು. ಆಮೇಲೆ ಅದನ್ನೆಲ್ಲ ಸ್ವಚ್ಛ ಮಾಡಿಸಿದ್ರು, ತಾವು ಅದಕ್ಕೆ ಅಭಿಷೇಕ ಮಾಡಿದ್ರು. ಆಮೇಲೆ ಸಮಂತ್ರಕಂ ಸ್ಪೃಷ್ಟ ಅಂದ್ರೆ ಮಂತ್ರ ಸಹಿತವಾಗಿ ಅದನ್ನ ಮುಟ್ಟುಕೊಂಡು ಜಪ ಮಾಡಿದ್ರು. ಜಪ ಮಾಡಿದ ಮೇಲೆ ಎಂಥ ಸನ್ನಿಧಾನ ಬಂತು ಅಂದ್ರೆ, ಆಗ 30 ಶಿಷ್ಯರು ಬಂದ್ರು, ಅದನ್ನ ಎತ್ತಲಿಕ್ಕಾಗ್ಲಿಲ್ಲ. ಮೊದಲೆಲ್ಲ ಎತ್ಕೊಂಡು ಬಂದಿದ್ರು, ಆಚಾರ್ಯರ ಕರಸ್ಪರ್ಶ ಆಯ್ತಲ್ಲ, ಅಲ್ಲಿ ದೇವರಲ್ಲಿ ಹಾಗೆ ನೆಲೆಸ್ಬಿಟ್ಟು ಸನ್ನಿಧಾನ ಹಾಗೆ ಬಂದ್ಬಿಡ್ತು. ಖುಷಿಯಾಗಿ ದೇವ್ರು ಬಂದು ನಿಂತ್ಬಿಟ್ಟಿದ್ದಾನಲ್ಲಿ ಆ ಪ್ರತಿಮೆಯಲ್ಲಿ. ಆಮೇಲೆ ಆಚಾರ್ಯ ಏನ್ ಮಾಡಿದ್ರು, ಲೋಕೆ ಬಾಲಕಮಿವ ಸ್ವಯಮೇವ ಆನೀಯ ಮಠೆ ಪ್ರತಿಷ್ಠಾಪಯ ಮಾಸ. ನಂತರ ಚಿಕ್ಕ ಮಕ್ಕಳು ಈ ಆಟದ ವಸ್ತುನ ಇಟ್ಕೊಂಡು ಓಡಾಡ್ತಾರಲ್ಲ, ಆ ತರ ಇವರೇ ತಾವೇ ಮಠಕ್ಕೆ ಬಂದು ಇದನ್ನ ಪ್ರತಿಷ್ಠೆ ಮಾಡಿದ್ರು ಆಚಾರ್ಯರು ಅಂತ ಇಷ್ಟ ಹೇಳಿದ್ರು. ಇಷ್ಟ ಅದರ ಮುಂದಿನ ಘಟನೆ ಏನು, ಆ ಸ್ಕಂದ ಪುರಾಣದಲ್ಲಿ ಬಂದ ವಿಷಯ ಏನು ಅಂತ ಅದನ್ನ ಹೇಳ್ತಾರೆ. ಅದು ದೇವಕಿಗೆ ಒಮ್ಮೆ ಅನಿಸ್ತಂತೆ, ದ್ವಾರಕೆಯಲ್ಲಿ ಇದ್ದಾಗ, ನಾನು ನಿನ್ನ ಬಾಲ್ಯ ಲೀಲೆಗಳನ್ನು ನೋಡ್ಬೇಕಾಗಿದೆ. ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ತೀವಲ್ಲ, ಆ ತರದ ವಿಷಯ. ಆದ್ರೆ ಇಲ್ಲಿ ಏನ್ ಬಂತು ನೋಡಿ ಮುಂದೆ, ಯಾವಾಗ ನೋಡ್ಬೇಕು ಅಂತ ಅನ್ನಿಸ್ತು, ಅವಳು ಹೇಳ್ತಾಳೆ, ಯಶೋದೆ ಬಾಲ್ಯ ಲೀಲೆಗಳನ್ನ ನೋಡಿ ತುಂಬಾ ಸಂತೋಷವನ್ನ ಪಡೆದಿದ್ದಾಳೆ, ನನಗೆ ಒಂದು ಲೀಲೆ ನೀನ್ ತೋರಿಸ್ತೀಯಾ ಅಂತ ಕೃಷ್ಣನನ್ನ ದೇವಕಿ ಕೇಳ್ಕೊಳ್ತಾಳೆ. ಈ ಸ್ಕಂದ ಪುರಾಣದಲ್ಲಿ ಬಂದಿರೋ ವಿಷಯ, ಅದನ್ನ ನೆನಪಿರ್ಲಿ. ಆಮೇಲೆ ಸರಿ ಆಯ್ತು ಅಂತ ಕೃಷ್ಣ ತಾಯಿ ದೇವಕಿ ಕೇಳಿದಾಳೆ ಅಂತ ಹೇಳಿ ಚಿಕ್ಕ ಮಗು ರೂಪ ಧರಿಸ್ಕೊಂಡಂತೆ. ಯಾರು, ದೇವಕಿ ಮುಂದೆ ಧರಿಸ್ಕೊಂಡು ಅಮಂದಂ ದಧಿ ಸಂಲೋಡಯಂತೀಂ ಲೀಲಾಭಾವೈ ರಂಜಯನ್ ಮಾತೃಚಿತ್ತಂ ಅಂತ. ಯಾವಾಗ ಇವಳು ಈ ಮೊಸರು ಅಲ್ಲಿ ಕಡಿತಾ ಇದ್ದಾಳೆ, ಮೊಸರನ್ನ ಕಡಿಬೇಕಾದ್ರೆ ಇವನು ಅನೇಕ ಲೀಲೆಗಳನ್ನ ತಾಯಿಗೆ ತೋರಿಸ್ತಾ ಇದ್ದಾನೆ. ಚಿಕ್ಕ ಮಗು ರೂಪ ಧರಿಸ್ಕೊಂಡ್ಬಿಟ್ನಲ್ಲ, ಚಿಕ್ಕ ಮಗು ರೂಪವನ್ನ ಧರಿಸ್ಕೊಂಡು ಅನೇಕ ಲೀಲೆಗಳನ್ನ ತೋರಿಸ್ತಾ ಇದ್ದಾನೆ. ಆಮೇಲೆ ಅವಳ ತೊಡೆ ಮೇಲೆ ಇರ್ತಾನಂತೆ ಕೃಷ್ಣ. ಆದ್ಮೇಲೆ ಸ್ತನ್ಯಪಾನ ಮಾಡಿದ್ನಂತೆ. ಅವಳಿಗೆ ಎಂಥ ಆನಂದ ಅಂದ್ರೆ ಅಂಥ ಆನಂದ. ಯಾರಿಗೆ, ದೇವಕಿಗೆ. ಯಾಕೆಂದ್ರೆ ನನಗೂ ಸ್ತನ್ಯಪಾನ ಮಾಡಿಸುವಂತಹ ಭಾಗ್ಯ ಸಿಕ್ತಲ್ಲ ಕೃಷ್ಣನಿಗೆ, ಕೃಷ್ಣನ ಸ್ತನ್ಯಪಾನ ಮಾಡಿಸುವಂತಹ ಭಾಗ್ಯ ಅಂತ. ಇದಾದ್ಮೇಲೆ ಅಲ್ಲಿ ಮೊಸರಿನ ಪಾತ್ರೆ, ಆಮೇಲೆ ಬೆಣ್ಣೆಯ ಪಾತ್ರೆ, ಇದನ್ನೆಲ್ಲ ಒಡೆದು ಹಾಕ್ದ, ಚೆನ್ನಾಗಿ ತಿಂದ. ಆಮೇಲೆ ಆ ಮೊಸರನ್ನ ತನ್ನ ಮೈಗೆಲ್ಲ ಅಂಟಿಸ್ಕೊಂಡ. ನಂತರ ಮಂಥಾನಂ ದಾಮಚಾಹರತ್
ಅಂದ್ರೆ ಮಂಥಾನ ಅಂದ್ರೆ ಕಡಗೋಲು ಮತ್ತೆ ಹಗ್ಗ ಅದನ್ನ ಎತ್ಕೊಂಡ ಕೃಷ್ಣ. ಅಂದ್ರೆ ನೀವು ಗಮನಿಸಿ, ಇದು ಉಡುಪಿಲಿ ಪ್ರತಿಷ್ಠೆ ಮಾಡಿರೋ ಕೃಷ್ಣನಿಗೆ ಸಂಬಂಧಪಟ್ಟ ಹಾಗೆ ಬಂತೀಗ. ಯಾಕೆ ಕೃಷ್ಣ ಏನ್ ಹಿಡ್ಕೊಂಡಿದ್ದಾನೆ? ಕೃಷ್ಣಂ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಅಂತ ಹೇಳ್ತೀವಿ. ಶಿಖಾಬಂಧ ತ್ರಯೋಪೇತಂ ಭೈಷ್ಮಿ ಮಧ್ವಕರಾರ್ಚಿತಂ ಅಂತ. ಕೃಷ್ಣಂ ಮಂಥಪಾಶಧರಂ, ಪಾಶ ಅಂದ್ರೆ ಹಗ್ಗ, ಮಂಥ ಅಂದ್ರೆ ಈ ಕಡಗೋಲು. ಈ ಕಡೆ ಕಡಗೋಲು, ಈ ಕಡೆ ಹಗ್ಗವನ್ನ ಹಿಡಿದುಕೊಂಡ, ಮೈಯಲ್ಲೆಲ್ಲ ಈ ಬೆಣ್ಣೆಯನ್ನ ಲೇಪನ ಮಾಡ್ಕೊಂಡಿದ್ದಾನೆ. ಮೊಸರಲ್ಲ, ಬೆಣ್ಣೆಯನ್ನ ಲೇಪನ ಮಾಡ್ಕೊಂಡಿದ್ದಾನೆ. ಅದಾದ್ಮೇಲೆ ಕಾಲಮಲ್ಪಂ ವಿಹೃತ್ಯೇವಂ ಆಕೃತಿಂ ತಾಂ ಅಥಾಪ್ಯಧಾತ್ ದೇವಕಿ ಚಾತಿ ಸಂತುಷ್ಟ ವಿಸ್ಮಿತ ಚಾಭವನ್ಮುಹು. ಅದಾದ್ಮೇಲೆ ಸ್ವಲ್ಪ ಕಾಲ ಕಳೆದಾದ್ಮೇಲೆ ಮುಂದೆ ಏನ್ ಮಾಡ್ದ ಕೃಷ್ಣ ಪರಮಾತ್ಮ ಅಂತ ಒಂದು ವಿಷಯವನ್ನ ಮುಂದೆ ಹೇಳ್ತಾರೆ. ಇಲ್ಲಿವರೆಗೆ ಒಂದು 5-6 ಶ್ಲೋಕದ ವಿವರಣೆ ಆಯ್ತು. ಅದು ಹೇಗ್ ಶುರುವಾಗುತ್ತೆ ಈ ಭಾಗದಲ್ಲಿ ಅಂದ್ರೆ, ಕದಾಚಿತ್ ದೇವಕಿ ದೇವಿ ದ್ವಾರಕಾಯಾಂ ಸುತಂ ಹರಿಂ ಉವಾಚ ಬಾಲಲೀಲಾನಾಂ ದರ್ಶನೋತ್ಸುಕ ಮಾನಸ ಅಂತ ಹೀಗೆ ಪ್ರಾರಂಭ ಆಗುತ್ತೆ. ಇದು ಮುಂದೆ ಆ ಸ್ಕಂದ ಪುರಾಣದ ಶ್ಲೋಕಗಳಲ್ಲಿ ಇನ್ನೂ ಏನು ವಿಶೇಷ ಅಂಶಗಳು ಬರುತ್ತೆ ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ, ಮುಂದಿನ ಪಾಠ ಅಂದ್ರೆ ಈಗ ನಾಳೆ ಮತ್ತೆ ದ್ವಾದಶಿ ಇರೋದ್ರಿಂದ ಬೇಡ, ನಾಳೆ ಪಾಠ ಆಗೋದಿಲ್ಲ. ಅದಕ್ಕೆ ಮುಂದಿನ ವಾರ ಮತ್ತೆ ಈ ಹನುಮಧ್ವಜದ ಪಾಠವನ್ನು ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡಿದ್ದೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.